ವೇದಾಂತ್, ಏನಿದೆಲ್ಲ? ಮುಳಿಯ, ಇದು ನಿನ್ನ ಮೊದಲನೇ ಕನಸು. ನೀನು ಅವನಿಗೆ ಏನೇನು ಹೇಳಿದ್ದೆ ಒಂದ್ಸಲ ನೆನೆಸ್ಕೊ. ಏನ್ ಹೇಳಿದ್ದೆ? ವೇದಾಂತ್, ನಮ್ಮಪ್ಪ ಯಾವಾಗ್ಲೂ ನನ್ನ ರಾಜ್ಕುಮಾರಿ ರಾಜ್ಕುಮಾರಿ ಅಂತ ಕರಿತಾ ಇದ್ರು. ಅದಕ್ಕೆ ನಾನು ಯಾವಾಗ್ಲೂ ರಾಣಿ ತರಾನೇ ಫೀಲ್ ಮಾಡ್ತಿದ್ದೆ. ಆಮೇಲೆ ನನ್ನ ಲೈಫಿಗೆ ನಾನೇ ಮಹಾರಾಣಿನೂ ಆದ. ಅದಕ್ಕೆ ನಾನು ತುಂಬಾ ಇಷ್ಟಪಡೋ ನನ್ನ ಗಾಡಿನ ಕೂಡ ರಾಣಿ ಅಂತಾನೆ ಕರೆಯೋದು. ಅವಳು ನಾನು ಯಾವತ್ತೂ 2 ವೀಲರ್ ಗಾಡಿ ಅಂತ ನೋಡೇ ಇಲ್ಲ ವೇದಾಂತ್. ನನ್ನ ಸವಾರಿ ಮಾಡಿಸೋ ಕುದುರೆ ಅಂತಾನೆ ನೋಡಿರೋದು. ಅದಕ್ಕೆ ಸಾರ್ ಹೋಟೆಲ್ ಹೋಗ್ಬೇಕು ಅಂತ ಮನ್ಸಿನ ಮೂಲೆ ಎಲ್ಲೋ ಒಂದ್ ಕಡೆ ಒಂದ್ ಕೆಟ್ಟ ಆಸೆ ಇಟ್ಕೊಂಡಿದ್ದೀನಿ ವೇದಾಂತ್. ನಿನ್ನ ಕನಸು ನಿನಗೋಸ್ಕರ ಕಾಯ್ತಿದೆ ಮೂಲ್ಯ. ಈ ಕನಸ್ಕಾಗಿ ಅಲ್ವಾ ನೀನ್ ಇಷ್ಟು ದಿನ ಕಾದಿತ್ತು. ಇನ್ನು ನಿನ್ನ ಕನಸುಗಳು ಒಂದೊಂದೇನೆ ನೆರವೇರ್ತಾ ಹೋಗುತ್ತೆ. ಏನು? ರಾಣಿ ಜೊತೆ ರಾಜ ಇದ್ರೆ ಮಾತ್ರ ಈ ರಾಣಿಗೊಂದು ಗೌರವ. ನೀನು ನನ್ನ ಜೊತೆ ಇದ್ರಲ್ಲಿ ಕೂತು ಎಂಟ್ರಿ ಕೊಡೋದಿದ್ರೆ ಮಾತ್ರ ನಾನು ಇದ್ರಲ್ಲಿ ಕೂತ್ಕೋತೀನಿ. ಶೋರ್, ವೈ ನಾಟ್? ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ. ಹಾಲು ಜನಿನಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ ಹಾಡೆಯ ಮಾಡುವೆ. ಅದ್ಯಾ, ಇದು ಬರೀ ಅಮ್ಮನಿನ ರೂಮ್ ಅಷ್ಟೇ ಅಲ್ಲ. ಇಲ್ಲಿ ಮಂಜು ಅಪ್ಪ, ಪರಿಯಮ್ಮ ಎಲ್ಲರೂ ಇದ್ದಾರೆ. ಅವ್ರಿಗೆ ಪಾಪ ಈ ತರ ಒಬ್ಬರೇ ಇದ್ದು ರೂಢಿ ಇಲ್ವಂತೆ. ಅದಕ್ಕೆ ಜೊತೆಲಿ ಸೆಟ್ ಮಾಡ್ಕೊಡ್ತಾ ಇದೀನಿ. ಅಗ್ರಜ, ನೀನಿನ್ನೂ ಅಫಿಷಿಯಲ್ ಆಗಿ ಅಳಿಯ ಆಗಿಲ್ಲ. ಅಳಿಯ ಅನ್ಸ್ಕೊಳೋ ನಾನಿದ್ದೀನಿ. ಅವ್ರ ಯೋಗ ಕ್ಷೇಮ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಹೋಗಿ ನಿನ್ ರೂಮ್ಗೆ ಹೋಗಿ ರೆಡಿ ಆಗು. ಆದ್ಯಾ, ಮದುಮಗನ ಜೋಪಾನ ಕರ್ಕೊಂಡೋಗು. ಅಣ್ಣ, ಬಿಕ್ಕಿಯೆಲ್ಲ ನೋಡ್ಕೊಳ್ತಾನೆ, ನೀನ್ ಬಾ. ಆದ್ಯಾ, ನಾನು ಆಮೇಲೆ ಬರ್ತೀನಿ, ನೀವು ಹೊರಡು. ಅಗ್ರಜ, ಯಾಕೆ ಒಳ್ಳೆ ಚಿಕ್ಕ ಹುಡುಗ ತರ ಹಠ ಮಾಡ್ತಿದ್ಯಾ? ನೀನೇ ಮದುವೆ ಗಂಡು ಅನ್ನೋದು ನೆನ್ಪಿರ್ಲಿ. ನಾಳೆ ನಿನ್ ಹರ್ಷಣ ಶಾಸ್ತ್ರ ಇದೆ. ನಿನ್ ಕೆನ್ನೆ ಮುಟ್ಟಿ ಹರ್ಷಣ ಶಾಸ್ತ್ರ ಮಾಡೋರು ರೌಡಿನದ್ದಿ ತಾನೆ. ನಾಳೆ ನಿನ್ ಮದ್ವೆ ಅಂದ್ರೆ ಗತ್ತು ಗಾಂಭೀರ್ಯದಿಂದ ಇರ್ಬೇಕು. ನೀನ್ ನೋಡಿದ್ರೆ ಹುಡುಗಿ ರೂಮ್ ಹೊರಗಡೆ ಇರೋ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ದಾಡ್ಕೊಂಡಿದ್ಯಾ. ವಿಕ್ರಾಂತ್, ನೀನು ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನತ್ಯಾ? ಅಗ್ರಜ, ನಾನ್ ನಿಂಗ್ ಬುದ್ಧಿ ಹೇಳ್ತಿಲ್ಲ. ಇಲ್ಲಿರೋರು ಏನಾರು ಅನ್ಕೊಳ್ತಾರೆ ಅನ್ನೋ ಕನ್ಸರ್ನ್ ಅಷ್ಟೇ. ವಿಕ್ರಾಂತ್, ನೀನು ತುಂಬಾ ಓವರ್ ಮಾತಾಡ್ತಿದ್ಯಾ. ನೀನ್ ಯಾವತ್ತೂ ನನ್ನ ಹತ್ರ ಈ ತರ ಮಾತಾಡಿಲ್ಲ. ಹೋಗೋ. ಅಣ್ಣ, ವಿಷಯನ ಹೀಗೆಲ್ಲ ಡೈವರ್ಟ್ ಮಾಡ್ಬೇಡ. ನೀನ್ ಮಾಡ್ತಾ ಇರೋದು ಸರಿನಾ ಅಂತ ಒಮ್ಮೆ ನೀನೇ ಕೇಳ್ಕೊ. ಈಗೆಲ್ಲ ಮಾತು ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀನು ಮಾತು ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ.
ನಿನಗೇನು ಹೊಸದಾಗಿ ಹೇಳ್ಬೇಕಾ ಮೂಲೆ? ನಾನು ಹೇಳಿದ್ದೆ, ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತೀನಿ. ಇನ್ಫ್ಯಾಕ್ಟ್ ನಾನು ಇವಾಗ ತಾನೇ ಇಲ್ಲಿಗೆ ಬಂದೆ. ಅಮ್ಮು, ನಾವಿಲ್ಲಿರೋದ್ನ ನೀನ್ ನೋಡ್ಲೇ ಇಲ್ವಾ? ಹಾ, ನೀವಿಬ್ರು ಸರಿಯಾಗಿದ್ದೀರಾ. ಇವಾಗ್ಲೇ ಹೀಗೆ, ಇನ್ ಮುಂದೆ ಹೆಂಗೆಂಗೋ. ಅದು ಆಕ್ಚುಲಿ ಅದ್ಯಾ ಏನ್ ಗೊತ್ತಾ, ಅದು ಅವಳಿಗೆ ಅದ್ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ಅದ್ಯಾ, ಇದು ಅಂತಿಂತ ಜೋಡಿ ಅಲ್ಲ. ವಿಕ್ಕಿ ಅಣ್ಣ, ಹೋದ್ ವರ್ಷ ದೀಪಾವಳಿಗೆ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ನೆನ್ಪಿದ್ಯಲ್ಲ? ನಿನ್ ಅರ್ಶಿನ ಶಾಸ್ತ್ರಕ್ಕೂ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ದೇಜಾವೋ ಅದ್ಯಾ, ದೇಜಾವೋ. ಓಹೋ, ಹಾಗಿದ್ರೆ ಅವಾಗಿಂದ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ಯಾ? ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಇಷ್ಟೊತ್ತಿಗಾಗ್ಲೇ ಮದ್ವೆ ಆಗಿರೋದು, ಇಷ್ಟೊಂದು ಎಪಿಸೋಡ್ ಲೇಟೇ ಆಗ್ತಾ ಇರ್ಲಿಲ್ಲ. ಬಜಾರಿ, ನನ್ನ ಪ್ರೀತಿನ ನಾನು ನಿಮ್ಗೆ ಮೊದಲೇ ಹೇಳ್ಬಿಟ್ಟಿದ್ರೆ, ಅಂಡ್ ನೀನು ನಿಮ್ಮ ಮನೆಯವರ ಮೊದಲೇ ಒಪ್ಪಿಸ್ಬಿಟ್ಟಿದ್ರೆ, ಪ್ರೀತಿಲಿ ಇಷ್ಟೊಂದು ಸುಖ ಇದೆ ಅಂತ ಗೊತ್ತಾಗೋದಕ್ಕೆ ನಮ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಅಂತೀಯಾ? ಓಹೋ ಅಂತೀಯಾ? ಸಾಕು ವಿಕ್ರಾಂತ್, ಸ್ಟಾಪ್ ಇಟ್ ಮ್ಯಾನ್. ಸರಿ ಸರಿ, ಇವಾಗ ನೀವಿಬ್ರು ಜಗಳ ಶುರು ಮಾಡ್ಕೊಳ್ಬೇಡಿ. ಅದ್ಯಾ, ಅಗ್ರಜನ್ ಕರ್ಕೊಂಡೋಗು. ನಾನು ಅತ್ತೆ ಮಾವಾಗ ಏನೇನ್ ವ್ಯವಸ್ಥೆ ಮಾಡ್ಕೊಡ್ಬೇಕೋ ಅದನ್ನೆಲ್ಲ ಮಾಡ್ಬರ್ತೀನಿ. ಓಕೆ? ನೀನ್ ಬಾ. ನಿನ್ಗೆ ಸರಿಯಾದ ಕ್ರಿಮಿನಲ್ ಪಾರ್ಟ್ನರೇ ಸಿಕ್ಕಿದಾಳೆ. ಇನ್ ಮುಂದೆ ನಾವು ಒಂದೇ ಮನೇಲಿ ಬೇರೆ ಇರ್ತೀವಿ. ಮುಂದೆ ನನಗೆ ಅದೇನ್ ಕಾದಿದ್ಯೋ ಏನೋ. ನಮ್ ಕತೆ ಚೆನ್ನಾಗೇ ಇರುತ್ತೆ ಅಗ್ರಜ, ಆದ್ರೆ ಸ್ಕ್ರೀನ್ ಇಂದ ಹೊರಗಡೆ ಹೋಗೋ ಕ್ಯಾರೆಕ್ಟರ್ ಅಂದ್ರೆ ಆ ಸುವಾಸಿನಿ ಒಬ್ಳೆ. ಮಜಾರಿ, ಐಸ್ ಕ್ರೀಮ್ ತಿಂತೀಯಾ? ಐಸ್ ಕ್ರೀಮಾ? ಅದು ಇಷ್ಟೊತ್ತಲ್ಲಿ ಅಲ್ಲ, ಇಲ್ಲಿ ಕಣ್ಣಿಗೆ ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲೇ ಸಿಗುತ್ತೆ ಐಸ್ ಕ್ರೀಮ್ ನಿಂಗೆ? ನಿಂಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊ. ಐಸ್ ಕ್ರೀಮ್ ಇಲ್ಲಿಂದ ತಂದೆ. ಮುಲಿಯಾ, ಇಲ್ಲಿ ಮೋಸ್ಟ್ಲಿ ನಂತರ ನಿಂತ ಲವರ್ಸ್ ಗಳು ಸಾಕದ ಓಡಾಡ್ತಾರೆ ಅನ್ಸುತ್ತೆ. ಅದಕ್ಕೆ ಸುಮಾರು ಐಸ್ ಕ್ರೀಮ್ ಸ್ಟೋರ್ಸ್ ಗಳು ಓಪನ್ ಇತ್ತು. ಹಾಗೆ ಕೊಡು ಕೊಡು ಐಸ್ ಕ್ರೀಮ್ ಕೊಡು. ನಿನ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಏನ್ ಹೇಳ್ದೆ ಹೇಳು ಆರ್ತಿ? ಏನಿಲ್ಲ, ವಿಕ್ಕಿ ಅವ್ರು ಹುಷಾರಾಗಿರ್ಬೇಕು ಅಂತ ಅಂದೆ ಅಷ್ಟೇ. ಆರ್ತಿ, ಇನ್ ವಿಕ್ಕಿ ಬಗ್ಗೆ ಇಷ್ಟ ಯಾಕೆ ಮನ್ಸಿಗೆ ಹಚ್ಕೊಂಡಿದ್ಯಾ? ವಿಕ್ಕಿ ಏನು ಆಗಲ್ಲ, ಕೂಲ್ ಆಗಿರು. ಸರಿ ಅಣ್ಣ. ಆರ್ತಿ, ನಾನು ತುಂಬಾ ದಿನ ಅಬ್ಸರ್ವ್ ಮಾಡ್ತಾ ಇದೀನಿ. ನೀನ್ ಮೊದ್ಲಿದ್ದಾಗಿಲ್ಲ, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿದ್ಯ. ಅದೇನು ಅಂತ ನನ್ನ ಹತ್ರ ಹೇಳ್ಬಾರ್ದಾ? ಅಣ್ಣ, ವಿಕ್ಕಿ ಅವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗ್ತಿದೆ. ವಿಕ್ಕಿ ಪ್ರಾಣಕ್ಕೆ ಯಾಕೆ ಅಪಾಯ ಆಗುತ್ತೆ ಆರ್ತಿ? ನೀನ್ ಯಾಕೆ ಆ ರೀತಿಯೆಲ್ಲ ಯೋಚನೆ ಮಾಡ್ತೀಯಾ? ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ಅಲ್ಲ, ಅಪಶಕನಗಳು ನಡೀತಿದೆ ಅಂದ ಮಾತ್ರಕ್ಕೆ ವಿಕ್ಕಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೀನ್ ಯಾಕೆ ಅನ್ಕೋತೀಯಾ? ಇದುವರೆಗೂ ವಿಕ್ಕಿ ಅವ್ರ ಪ್ರಾಣಕ್ಕೆ ತೊಂದರೆ ಆಗಿರೋದು ಲಗ್ನ ಪತ್ರಿಕೆ ಪೂಜೆ ಮಾಡ್ಬೇಕಾದ್ರೆ ಅವ್ರ ಕೈಗೆ ಬೆಂಕಿ ತಾಗಿದ್ದು, ಚಪ್ರ ಪೂಜೆ ಮಾಡ್ಬೇಕಾದ್ರೆ
ಚಪ್ರ ಅವ್ರ ಮೇಲೆ ಬೀಳಕ್ ಹೋಗಿದ್ದು. ಅವ್ರ ಶರ್ಟ್ನ ನಾನು ಐರನ್ ಮಾಡ್ಬೇಕಾದ್ರೆ ಅಚಾನಕ್ ಆಗಿ ಅವ್ರ ಶರ್ಟಿಗೆ ಬೆಂಕಿ ಎತ್ಕೊಂಡಿತ್ತು. ಇದನ್ನೆಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಣ್ಣ. ಎಲ್ಲ ತೊಂದರೆ ಆಗಿರೋದು ವಿಕ್ಕಿ ಅವ್ರಿಗೇನೆ. ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ? ಆರ್ತಿ, ನೀನ್ ಯೋಚನೆ ಮಾಡ್ತಿರೋ ರೀತಿ ತುಂಬಾ ತಪ್ಪು. ಮನೇಲಿ ಅಪಶಕ್ನ ಆಯ್ತು ಅಂದ್ರೆ ಅದು ಆಕಸ್ಮಿಕ ಅಷ್ಟೇ. ಆಕಸ್ಮಿಕವಾಗಿ ಆಗಿದ್ನ ನೀನ್ ಇಷ್ಟೊಂದು ಸೀರಿಯಸ್ ತಗೊಂಡ್ರೆ ಹೇಗೆ ಹೇಳು? ಮೊದಲು ನಿನ್ ಮನ್ಸಲ್ಲಿರೋ ಕೆಟ್ಟ ಯೋಚನೆಗಳನ್ನ ಬಿಟ್ಟು ಆರಾಮಾಗಿರೋ. ವಿಕ್ಕಿಗೇನು ಆಗಲ್ಲ. ಅಮ್ಮು ವೇದಾಂತ್ ಮದ್ವೆ ಆಗೋದು ವಿಕ್ಕಿ ಕನ್ಸು. ನೀನ್ ವಿಕ್ಕಿ ಕನ್ಸಿಗೆ ಸಾಥ್ ಕೊಡ್ಬೇಕು ಆರ್ತಿ. ಇದು ವೇದಾಂತ್ ಮದ್ವೆ ಮಾತ್ರ ಅಲ್ಲ, ನಿನ್ ತಂಗಿ ಮದ್ವೆ ಕೂಡ ಹೌದು. ಈ ನಿನ್ ಗಂಡನ ಜೊತೆ ನಿಂತ್ಕೊಂಡು ಈ ಮದ್ವೆ ನಡ್ಸ್ಕೊಡ್ಬೇಕಲ್ವಾ? ಆಗ ವಿಕ್ಕಿ ಖುಷಿ ಆಗತ್ತೆ. ಅದನ್ ಬಿಟ್ಟು ನೀನ್ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತ್ರೆ ವಿಕ್ಕಿ ಖುಷಿ ಆಗತ್ತಾ? ಸುಮ್ನೆ ಏನೋ ಯೋಚನೆ ಮಾಡಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಸರಿ ಅಣ್ಣ. ನಾನೀಗ ನನ್ನ ಮನ್ಸಲ್ಲಿರೋದನ್ನ ಹೇಳಿದ್ರೆ ಯಾರು ನಂಬಲ್ಲ. ಅದನ್ನ ನಾನು ಅಮ್ಮನ ಹತ್ರನೇ ಹೇಳ್ಬೇಕು. Sure. ಸಾಕು, ಪ್ಲೀಸ್ ಸಾಕು. ವೇದಾಂತ್, ಇವತ್ತು ನನಗೋಸ್ಕರ ಈ ಕ್ಷಣನ ಕ್ರಿಯೇಟ್ ಮಾಡಿದ್ದಿಲ್ಲ. ಇನ್ನು ನಾನು ಯಾವತ್ತೂ ಮರೆಯಲ್ಲ. ಯಾವಾಗಲೂ ನೆನ್ಪಿಟ್ಕೋತೀನಿ. ಚಿಕ್ಕತ್ತೆ, ಆ ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ತುಂಬಾ ತಡ ಆಗಿದೆ. ಏನ್ ಮಾಡೋದೀಗ? ಈ ವಸಿಷ್ಠ ಫ್ಯಾಮಿಲಿ ಸಾಮ್ರಾಜ್ಯಕ್ಕೆ ನಾನೇ ಯಜಮಾನಿ. ಇಲ್ಲಿಗೆ ಯಾರು ಬರಬೇಕು, ಯಾರು ಹೋಗ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಈಗಾಗಲೇ ಸಮಯ ಆಗೋಗಿದೆ. ಶಾಸ್ತ್ರಕ್ಕೆ ಬೇಕಾಗಿರೋ ಅರಿಶಿಣದ ಪುಡಿನ ಎಲ್ಲಿಂದ ಹೊಂದಿಸೋದು? ಅಜ್ಜಿ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬಿಡಿ. ನಮ್ ಬಾಸತ್ತೆ ವೆನ್ ಕಾಂತ ಇಸ್ ಹಿಯರ್ ಡು ನಾಟ್ ಫಿಯರ್. ನೀವ್ ಎಲ್ಲಾ ಜವಾಬ್ದಾರಿನೂ ನನ್ನ ಹೊಟ್ಟೆಗೆ ಅಲ್ಲ ನನ್ನ ಮಡ್ಲಿಗೆ ಹಾಕಿ ಆಮೇಲೆ ಮುಂದಕ್ಕೆ ನೋಡಿ ಚಮತ್ಕಾರನ. ಅಲ್ಲಪ್ಪ, ಇಷ್ಟೊಂದು ಅರಿಶಿಣನ ನೀನೊಬ್ಬೇ ಕೊಡ್ತೀಯಾ? ಅಂದ್ರೆ ಯಾವ್ದ್ಯಾವ್ದೋ ಪುಡಿನ ಹೊಂದಿದೀವಂತೆ. ಇನ್ನು ಅರ್ಶನದ ಪುಡಿ ಹೊಂದ್ಸೋದು ಏನ್ ದೊಡ್ಡ ವಿಷಯನಾ? ಅಂಗಡಿಲಿ ಅರ್ಶನದ ಪುಡಿಗೇನ್ ಬರಾನ, ಚಮತ್ಕಾರ ನೋಡ್ತೇರಿ. ಹಿಂಗ್ ಹೋಗಿ ಹಿಂಗ್ ತಗೊಂಡ್ಬಂದ್ಬಿಡ್ತೀನಿ. ಅಲ್ಲಪ್ಪ, ಅಂಗಡಿಯಿಂದ ಯಾಕೆ ತರಬೇಕು? ಇದು ಮದುಮಕ್ಳಿಗೆ ಹಚ್ಚೋದು. ಆದ್ರಿಂದ ಇದನ್ನ ಇಲ್ಲೇ ಕುಟ್ಟಬೇಕು. ಅಂಗಡಿಯಿಂದ ತಂದ್ರೆ ಪ್ರಯೋಜನ ಆಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋದು ಪುರಿ? ಮಾಡೋದೇನಿದೆ,
ನಾನೇ ಅರ್ಶನ ಕೊಡ್ತೀನಿ. ಇಷ್ಟು ಅರ್ಶನೂ ನೀನೇ ಕೊಡ್ತೀಯಾ? ಇದ್ರಲ್ಲಿ ದೊಡ್ಡ ವಿಷಯ ಏನ್ರಿ ಬಂತು? ನಿಮಗ್ ನೆನ್ಪಿಲ್ವಾ, ನಮ್ಮ ಆರತಿ ಮದ್ವೆಲಿ ಅಷ್ಟು ಅರ್ಶನ ನಾನೊಬ್ಬಳೇ ನಿಂತ್ಕೊಂಡು ಕೊಟ್ಟಿದ್ದೆ. ಈಗ ಮಾಡಿದ್ರಾಯ್ತು. ಆ ಕೆಲಸನ ನಾವೇ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ನೋಡಿ, ನಿಮ್ಗೆಲ್ಲ ಬೇರೆ ಕೆಲಸ ಇರುತ್ತೆ, ನೀವು ಮಾಡ್ಕೊಳ್ಳಿಮ್ಮ, ನಾ ಮಾಡ್ತೀನಿ. ಹಾಕ್ಕೊಂಡು ಬಾ ಸತ್ಯ, ಬಾ ಸತ್ಯ. ಅಬ್ಬಾ, ಅಂತೂ ನನ್ನ ಪ್ಲಾನು ಸಕ್ಸಸ್ ಆಯ್ತು. ಈಗ ಆ ಪರಿ ಒಬ್ಳೆ ಅರಿಶಿನ ಕುಟ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಒಂದು ಕಿಡ್ನಿ ಕೊಟ್ಟು ಪೇಷಂಟ್ ಆಗಿದ್ದಾಳೆ. ಗಿರೋ ಒಂದು ಆ ಕಿಡ್ನಿನಲ್ಲಿ ಅದ್ ಎಷ್ಟೊತ್ತು ಅಂತ ಕೊಡ್ತಾಳೆ. ಒಟ್ನಲ್ಲಿ ಈ ಅರಿಶಿನ ಶಾಸ್ತ್ರ ನಡೆಯಲ್ಲ.
ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಈಗ ಮಾಡಿದ್ದು. ಅಲ್ಲ, ನಮ್ಮ ಬಾಸ್ ಅವ್ರ ಮಾವ ನಮ್ಮ ಅಳಿಯಂದ್ರ ಜೊತೆ ಯಾವಾಗ್ಲೂ ದೃಷ್ಟಿ ಬಟ್ತರ ಇರು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಬಿಟ್ಟು ನೀವೇ ಅರ್ಶನ ಕೊಡ್ತಾ ಇದ್ದೀರಾ. ನಾನು ನಿಮ್ ಫ್ಯಾಮಿಲಿನೇ ತಾನೆ. ಕ್ಷಮಿಸ್ಬಿಡಪ್ಪ, ಈ ಸಂಭ್ರಮ ಆಚರಣೆಯಲ್ಲಿ ನೀನು ಇಲ್ಲದೆ ಇರೋದನ್ನ ನಾನು ಗಮನಿಸ್ಲೇ ಇಲ್ಲ. ಈಗ ಹೇಗಿದ್ರು ನೀನು ಬಂದಿದೆಯಲ್ಲ, ನಮಗೂ ಅರ್ಶನ ಕೊಟ್ಟಿ ಸಾಕಷ್ಟು ಸುಸ್ತಾಗಿದೆ. ಉಳಿದಿರೋ ಅರ್ಶನೆಲ್ಲ ನೀನೇ ಕೊಟ್ಬಿಡು. ಕೊನೆಗೂ ಎಲ್ಲ ಸೇರ್ಕೊಂಡು ಅರಿಶಿನ ಕೊಟ್ಟೇ ಬಿಟ್ರು. ಇದು ಮದುವೆ ಅಂದ್ರೆ ಎಲ್ಲ ರೆಡಿ ಇದೆ ಅಂತ ಎಂಜಾಯ್ ಮಾಡೋದಲ್ಲ, ಎಲ್ಲ ಮಾಡ್ತಾ 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 ಎಂಜಾಯ್ ಮಾಡ್ಬೇಕು. ಅಬ್ಬಬ್ಬಬ್ಬ, ನೀವೆಲ್ಲ ಅದ್ಭುತ ಸಾಧಿಸ್ಬಿಟ್ರಿ. ಬೇಸ್. ಮತ್ತೆ ಈ ಅಮ್ಮು ಅಂದ್ರೆ ಏನ್ ತಮಾಷೆನಾ? ನೀವೆಲ್ಲ ಸೂಪರ್. ಸರಿ, ಈಗ ಶಾಸ್ತ್ರ ಶುರು ಮಾಡಾಡುವ.